ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ 2 ವಿಚಾರ ಇದೆ. ಒಂದು, ನಾನು ಸಣ್ಣ ಆಗಬೇಕು ಅಂತ ವರ್ಕೌಟ್ ಶುರು ಮಾಡಿದ್ದೀನಿ. 2, ನಮ್ಮ ಅಮ್ಮನ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ವೀಡಿಯೋಗಳಿಗೆ ಫೋಸ್ ಕೊಟ್ಟಿದ್ದೀನಿ. ಇದೇ 2 ಕಂಟೆಂಟು. ದಪ್ಪ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಗಂಡನ ಕೈಲಿ ಚಾಲೆಂಜ್ ಮಾಡಿದ್ದೀನಿ 5 kg ಇಳಿಸ್ತೀನಿ ಅಂತ. ಬಟ್ ಇಳಿಸ್ತೀನಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಪ್ರಯತ್ನ ನಂಬೋದು ಫಲ ದೇವರದು ಅಂತ ಗಾದೆನೇ ಇದೆಯಲ್ವಾ, ಹಾಗಾಗಿ 6:15ಗೆ ಎದ್ಬಿಟ್ಟು ನಮ್ಮ ವಿಜಯನಗರದ ಅನುಭವ ನಗರದಲ್ಲಿರುವ ಪಾರ್ಕ್ಗೆ ನಾನು ವಾಕಿಂಗ್ಗೆ ಹೋದೆ. ನನ್ನ ಟಾರ್ಗೆಟ್ ಬಂದು 10 ರೌಂಡ್ ವಾಕ್ ಮಾಡಬೇಕು ಅಂತ. 10 ರೌಂಡ್ ವಾಕ್ ಮಾಡೋಷ್ಟರಲ್ಲಿ 10 ಗುಡ್ಡ ಹತ್ತದಷ್ಟು ಸುಸ್ತಾಯಿತು. ಅಷ್ಟೊಂದು ಬೆವರೆಲ್ಲ ಇಳಿದು ಬಂತು. ಆದರೂ ಹೆಂಗೋ ಕಷ್ಟಪಟ್ಟು 10 ರೌಂಡ್ನ ಕಂಪ್ಲೀಟ್ ಮಾಡಿದೆ. ಸೂರ್ಯೋದಯದ ಕೂಡ ಸ್ವಲ್ಪ ವಿಜುವಲ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇನ್ನು ಪಾರ್ಕಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ನಮ್ಮ ಆಫೀಸ್ ಕೂಡ ಅಲ್ಲಿಗೆ ಸ್ಟ್ರೈಟಾಗಿ ಕಾಣಿಸುತ್ತೆ. ಅಲ್ಲಿರೋ ಬಿಲ್ಡಿಂಗ್ ಇದೆ ನೋಡಿ, ಅದೇ ನಮ್ಮ ಆಫೀಸು. ಹಾಗೆಯೇ ಅಲ್ಲಿರುವ ಆಕ್ಸೆಸರೀಸ್ನ ಯೂಸ್ ಮಾಡಿಕೊಂಡು ಚಿಕ್ಕ ಪುಟ್ಟ ವ್ಯಾಯಾಮಗಳನ್ನು ಕೂಡ ಮಾಡಿಕೊಂಡೆ. ಹೋಗ್ತಾ ಅಲ್ಲೇನೇನು ಆಕ್ಸೆಸರೀಸ್ ಇದೆ, ಯಾವ ರೀತಿ ವ್ಯಾಯಾಮ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಅಲ್ಲಿಂದ ಸೀದಾ 7:15 ಅಷ್ಟೊತ್ತಿಗೆ ಸೀದಾ ರಿಟರ್ನ್ PGಗೆ ಬಂದೆ. ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿಂದೆ. ನನಗೆ ಇವತ್ತು ತಿಂಡಿ ರೈಸ್ ಬಾತ್ ಹಾಗೇನೆ ಮಿಲ್ಕ್. ಸಣ್ಣ ಆಗಬೇಕು ಅಂತಂದರೆ ಮೊದಲು ಶುಗರ್ನ ಕಂಟ್ರೋಲ್ ಮಾಡಬೇಕು ಅಂತ, ಬಟ್ ನಾನು ಶುಗರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದನ್ನು ತಿಂದ್ಕೊಂಡು ನಮ್ಮ ಅಮ್ಮನ ಜೀನ್ಸ್ ಟಾಪ್ನ ವೇರ್ ಮಾಡಿದ್ದೀನಿ. ಇದೇನೆ ನನಗೆ ಒಂದು ಚೂರು ಲೂಸ್ ಆಗುತ್ತೆ, ಬಟ್ ತುಂಬ ಚೆನ್ನಾಗಿತ್ತು. ಇದನ್ನು ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಸೀದಾ 10 ಗಂಟೆ ಅನ್ನೋ ಅಷ್ಟೊತ್ತಿಗೆ ಸೀದಾ ಆಫೀಸ್ ಹತ್ರ ಹೋದೆ. ಇದೇ ನೋಡಿ ನಮ್ಮ ಆಫೀಸ್ ಎಂಟ್ರೆನ್ಸ್. ಪರಿಸರನೇ ತುಂಬಿದೆ ನಮ್ಮ ಆಫೀಸ್ ಹತ್ರ, ಎತ್ತ ನೋಡಿದ್ರು ಪರಿಸರನೇ ಕಾಣಿಸುತ್ತೆ. ಸೊ ಅಲ್ಲಿಂದ ಎಂಟ್ರೆನ್ಸ್ ಆದರೆ ಇದು ನಮ್ಮ ಆಫೀಸ್ ಡೋರ್. ಪೂಜೆ ಮಾಡಿದ್ರು ನೋಡಿ ಗಣಪತಿಗೆ. ಹಾಗೆ ಕೈ ಮುಕ್ಕೊಂಡು ಸೀದಾ ಆಫೀಸ್ ಕೆಲಸನ ಹೋಗ್ಬಿಟ್ಟು ಶುರು ಮಾಡಿಕೊಂಡೆ. ಪಕ್ಕದಲ್ಲಿರೋ ತೇಜು ಹಾಗೆ ಸ್ವಲ್ಪ ಕ್ವಾಟ್ಲೆ ಕೊಡ್ತಿದ್ಲು. ನಾನು ಕೆಲಸ ಮಾಡ್ತಾ ಇದ್ರೆ ಅವಳು ಬಂದುಬಿಟ್ಟು ಹಾಗೆ ಸ್ವಲ್ಪ ಕಿಟ್ಲೆ ಮಾಡ್ತಿದ್ಲು. ಇದಾದಮೇಲೆ ತೇಜು ಹಾಗೆ ನಾನು ಸ್ವಲ್ಪ ಸ್ನ್ಯಾಪ್ಸ್ಗಳನ್ನ ತೊಗೊಂಡೆ. ನಾನು ಆ್ಯಕ್ಚುಲಿ ಇವಳು ಆಫೀಸ್ ಜಾಯ್ನ್ ಆಗೋಕ್ಕೆ ಮುಂಚೆ ಜಾಸ್ತಿ ಫೋಟೋಸ್ಗಳನ್ನ ತೊಗೊಳ್ತಿರ್ಲಿಲ್ಲ, ಬಟ್ ಇವಳು ಬಂದಮೇಲೆ ತುಂಬಾ ಸ್ನ್ಯಾಪ್ಸ್ಗಳನ್ನ ತೊಗೊಳಕ್ಕೆ ಶುರು ಮಾಡಿದ್ದೀನಿ. ನಾನು ಎಲ್ಲ ಫೋಟೋ ಕ್ರೆಡಿಟ್ ಕೂಡ ಇವಳಿಗೆ ಹೋಗಬೇಕು, ಇವಳೇ ತೆಗಿಯೋದು. ಓಕೆ, ಇವತ್ತು ಸ್ನ್ಯಾಪ್ಸ್ ಏನು ಫನ್ನಿ ಅಂತ ಅಂದರೆ, ನಾನು ಏಜ್ ಆದಾಗ ಹೇಗಿರ್ತೀನಿ ಹಾಗೆಯೇ ಚಿಕ್ಕೋಳ ಅಕಸ್ಮಾತ್ ಆಗಿದ್ದರೆ ಹೇಗಿರ್ತಿದ್ದೆ ಅನ್ನೋ ಸ್ನ್ಯಾಪ್ಸ್ ಇದು ನೋಡಿ. ಸಖತ್ ಫನ್ನಿ ಆಗಿತ್ತು ಮಾತ್ರ. ನಮ್ಮ ಮೇಡಮ್ ಹಲಸಿನಣ್ಣು ಕೊಟ್ಟರು. ಸೊ ಹಲಸಿನಣ್ಣನ್ನು ತಿಂದ್ವಿ. ಶುಗರ್ ಕಂಟ್ರೋಲ್ ಮಾಡಬೇಕು ಅಂದೆ, ಬಟ್ ಹಲಸಿನ ನೋಡಿದ ತಕ್ಷಣ ಶುಗರ್ ಕಂಟ್ರೋಲು ಇಲ್ಲ, ಏನು ಕಂಟ್ರೋಲು ಇಲ್ಲ. ಅಲ್ಲಿಂದ ಸೀದಾ PGಗೆ ಬಂದೆ. PGಗೆ ಬಂದು ಇನ್ನೂ ಅಡುಗೆ ಹಾಕಿರಲಿಲ್ಲ. ಸೊ ನಮ್ಮ PG ಓನರ್ ಪಾಪು ಜೊತೆ ಹಾಗೆ ಸ್ವಲ್ಪ ಬಾಲಲ್ಲಿ ಆಟ ಆಡಿಕೊಂಡು 1:30 ಅಷ್ಟೊತ್ತಿಗೆ ಊಟ ಮಾಡಿದೆ. ಊಟ ಮಾಡಿಕೊಂಡು ಸೀದಾ ಆಫೀಸ್ ಹತ್ರ ಮತ್ತೆ ಹೋದೆ. ಮತ್ತೆ ಉಳಿದಿರೋದೊಂದಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸ್ಕೊಂಡೆ. ಇದಾದಮೇಲೆ 5 ಗಂಟೆ ಅಷ್ಟೊತ್ತಿಗೆ ನಮ್ಮೂರಿಂದನೇ ಕಾಫಿ ಪುಡಿ ತಂದಿದ್ದೆ. ಕಾಫಿ ಮಾಡಿದೆ. ಕಾಫಿ ಕುಡಿಯೋ ಟೈಮ್ನಲ್ಲಿ ಆಕಾಶದಲ್ಲಿ ಕಾಮನ್ ಬಿಲ್ಲು ಕಾಣ್ತಾ ಇದೆ ಅಂತ ಹೇಳಿದ್ರು. ಸೊ ಅದನ್ನು ಬಂದು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಕಾಫಿ ಫೋಟೋಗಳನ್ನ ಏನೂ ಕೂಡ ಇವತ್ತು ತೆಗಿಲಿಕ್ಕಾಗಲಿಲ್ಲ. ಕಾಮನ್ ಬಿಲ್ಲು ಎಷ್ಟು ಚೆಂದ ಇದೆ ಅಲ್ವಾ. ಇದನ್ನೆಲ್ಲ ನೋಡ್ತಾ ಇದ್ದರೆ ಕಣ್ಣಿಗೆ ಒಂಥರ ಹಬ್ಬ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಮಾತ್ರ. ಅದು ಇನ್ನೇನು ಫೋಟೋ ತೆಗಿತಿದ್ದೀವಿ ಅಂದ ತಕ್ಷಣ ಹಾಗೆ ಮಾಯ ಆಗಿಬಿಡ್ತು. ಒಟ್ನಲ್ಲಿ ಹೇಳಬೇಕಂದ್ರೆ ಇವತ್ತಿನ ತುಂಬಾ ಚೆನ್ನಾಗಿತ್ತು. ಒಂಥರ ಸ್ನ್ಯಾಪ್ಸ್ ಡೇ ಆ್ಯಂಡ್ ಕ್ಲಾತ್ಸ್ ಡೇ ಆ್ಯಂಡ್ ರೈನ್ಬೋ ಡೇ ಟೋಟಲ್ ಮಿಕ್ಸಪ್ ಆಗಿತ್ತು, ಚೆನ್ನಾಗಿತ್ತು. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.